ಆಕ್ಚುಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಲೈಫಲ್ಲಿ ಏನೇನು ಎಮೋಷನ್ಸ್ ಬರುತ್ತೆ ಎಲ್ಲ ತೋರಿಸಿದ್ದಾರೆ. 10/10 ಅಂತ ನಾವು ಹೇಳಲ್ಲ, 100/100 ಅಂತ ಹೇಳೋದು. ಚೆನ್ನಾಗಿದೆ ಫಿಲ್ಮು. ನಂಬಿಕೆ ದ್ರೋಹಕ್ಕೆ ಇದು ಪಾಠ. ಈ ಸ್ಟೋರಿ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಇದು ಫಿಲಮ್. ರಾಬರ್ಟ್ ಪೀಟರ್ ಇಸ್ ವೆರಿ 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 ಗುಡ್ ಫಿಲಮ್. ಕ್ರೇಜಿ ಸಕ್ಕತ್ತಾಗಿದೆ. ಸೆಕೆಂಡ್ ಕೂಡ ಎಲ್ಲೂ ಬೋರ್ ಅನ್ಸಲ್ಲ. ಎಂಡಿಂಗ್ ಅಂತೂ ಸೂಪರ್. ಚೆಂಡೆ ಮದ್ದಳೆ ಮಾತ್ರ ಭಾರಿ ಚೆನ್ನಾಗಿದೆ. ಏನಪ್ಪ ಇದು ಸ್ಟೋರಿ ಏನಿರ್ಬೋದು ನಾನು ಮುಸ್ಲಿಮ್ಸು. ಸೊ ಬಂದು ನನಗೆ ನೋಡಿ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಸೂಪರ್, ಚೆನ್ನಾಗಿತ್ತು. ಕೊನೆಯಲ್ಲಿ ಸೀನ್ ಎಲ್ಲ ಒಳ್ಳೆ ಸೂಪರ್ ಆಗಿತ್ತು. ಚೆನ್ನಾಗಿದೆ, ಎಲ್ಲ ನೋಡ್ಬೋದು. ಫ್ಯಾಮಿಲಿ ಎಲ್ಲ ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಬೋದು. ಚೆಂಡ ಎಲ್ಲ ಹೊಡೆಯೋದು ಚೆನ್ನಾಗಿದೆ. ದೇವ್ರದ್ದು ಮಾಡ್ಬೇಕು ಆ ಥರ ಎಲ್ಲ ಇಷ್ಟ ಆಯಿತು, ಖುಷಿ ಆಯಿತು. ಚೆನ್ನಾಗಿದೆ ಅನ್ನಿಸ್ತು. ಚೆನ್ನಾಗಿರ್ಬೇಕಿತ್ತು ಅವರು. ಅವರು ಪ್ರೀತಿ ಚಿರಾಯವಾಗಿರ್ಬೇಕಿತ್ತು. ಅವರು ಆ ಥರ ಆಗಿದ್ದು ನೋವಾಯಿತು. ಪೀಟರ್ ಮೂವಿ, ಪೀಟರ್ ಫಿಲಮ್ನಲ್ಲಿ ಮಾಡಿರ್ತಕ್ಕಂಥ ಎಲ್ಲ ನಟಿಯರೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಬಟ್ ದೈವಶಕ್ತಿನೇ ಒಂದು ಸ್ವರೂಪ ಚೆನ್ನಾಗಿದೆ. ಬಟ್ ನಂಬಿಕೆಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು. ಮತ್ತು ದೈವಶಕ್ತಿನೇ ಮೂಲ ಅಂತೇಳಿ ಈ ಒಂದು ಪೀಟರ್ ಫಿಲಮಲ್ಲಿ ಭಾಳ ಅತ್ಯುತ್ತಮ ಒಂದು ಫಿಲಮ್ ಆಗಿದೆ. ಭಾಳ ಖುಷಿ ಆಯಿತು. ಚೆನ್ನಾಗಿದೆ ಫಿಲ್ಮು. ನಂಬಿಕೆ ದ್ರೋಹಕ್ಕೆ ಇದು ಪಾಠ. ತುಂಬ ಚೆನ್ನಾಗಿದೆ ಫಿಲಮ್, ಸೂಪರ್ ಆಗಿದೆ. ಈ ಥರ ಫಿಲಮ್ ತೆಗ್ದಿದ್ದಲ್ಲ, ಸೂಪರ್. ಇದು ಸೂಪರ್ ಆಗಿದೆ ಫಿಲಮ್ಮು, ನೋಡುವಂಥದ್ದು. ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ. ಈ ಸ್ಟೋರಿ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಇದು ಫಿಲಮ್ಮು. ತುಂಬ ಸೂಪರ್ ಆಗಿದೆ. ಅರ್ಥ ಮಾಡಿಕೊಂಡು ಈ ಫಿಲಮ್ ನೋಡಬೇಕು ಜನಗಳು. ಬೇರೆ ಫಿಲಮ್ ನೋಡ್ತಾರಲ್ಲ ಅದನ್ನೆಲ್ಲ ನೋಡಬಾರ್ದು. ಈಗಿನ ಕಾಲದ ಹುಡುಗರು, ಕಾಲೇಜ್ ಹುಡುಗರಾಗಿರ್ಬೋದು, ಆಫೀಸ್ ಸ್ಟಾಫ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ಫಿಲಮಲ್ಲಿ ಅರ್ಥ ಇದೆ ಖಂಡಿತ. ಥ್ಯಾಂಕ್ ಯು. ಆಕ್ಟಿವ್ ಆಗದೆ ಫಿಲಮ್ ತುಂಬ ಚೆನ್ನಾಗೈತೆ. ಆದರೆ ಈ ಕಾಲೇಜ್ ಹುಡುಗರು ನೋಡ್ಕೊಂಡಿದ್ದೆ ತಿಳ್ಕೋಬೇಕು. ನಮಗೇನು ತುಂಬ ಇಷ್ಟ ಆಯಿತು. 100 ದಿವಸ ಓಡೇ ಓಡ್ತದೆ. ತುಂಬ ಪೀಟರ್ ಚೆನ್ನಾಗಿ ತುಂಬ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಹೀರೋ ಪಾತ್ರ ತುಂಬ ಚೆನ್ನಾಗಿ ಹಿಡಿಸ್ತು. ಮತ್ತೊಂದೇನು ಅಂದರೆ ಈ ಕಡೆಯವರೆಗೂ ಕುತೂಹಲ ಏನಾಗುತ್ತೆ ಅನ್ನೋದೇ ಒಂದು ಇದಾಗಿರುತ್ತೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. 100 ಡೇಸ್ ಓಡುತ್ತೆ. ರಾಬರ್ಟ್ ಪೀಟರ್ ಇಸ್ ವೆರಿ 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 ಗುಡ್ ಫಿಲಮ್. ತುಂಬ ಇಷ್ಟ ಆಯಿತು. ಆ ಬಾಂಡಲ್ಲಿ ಅಮ್ಮ ಕೊನೆಗೆ ಅವ್ರು ಬರ್ತಾರೆ ಅಂತ ಸಂತೋಷ ಆಯ್ತಲ್ಲ, ನಗು ಬಂತಲ್ಲ ಅವ್ರ ಬಾಯ್ತಲೆ, ಅದನ್ನು ನೋಡಿ ಸಂತೋಷ ಆಯಿತು. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಪೀಟರ್ ಒಳ್ಳೆ ಫಿಲಮ್. ಹಲೋ, ಎಲ್ರಿಗೂ ನಮಸ್ಕಾರ. ಪೀಟರ್ ಮೂವಿ ಈಗ ತಾನೇ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಹೀರೋ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನ್ನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಪಾತ್ರಕ್ಕೆ ಎಲ್ಲರೂ ಜೀವ ತುಂಬಿದ್ದಾರೆ. ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಎಲ್ಲೂ ಒಂದು ಸೆಕೆಂಡು ಕೂಡ ಎಲ್ಲೂ ಬೋರ್ ಅನಿಸಲ್ಲ. ಎದ್ದೋಗ್ಬೇಕು ಥಿಯೇಟ್ರಿಂದ ಅನಿಸಲ್ಲ. ಚೆನ್ನಾಗಿದೆ. ತಾಯಿ ಪಾತ್ರ ಮಾಡಿರೋದು, ಆಮೇಲೆ ಎಮೋಷನ್ಸ್ ಎಲ್ಲ ಚೆನ್ನಾಗಿದೆ. ಹಾಗೆ ಫ್ಯಾಮಿಲಿ ಬಾಂಡೇಜ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಹೇಗಿರ್ತಾರೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಮೂವಿ. ಆ್ಯಕ್ಷನ್ ಇದೆ, ಎಮೋಷನ್ಸ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ ತುಂಬ ಚೆನ್ನಾಗಿ, ಆ್ಯಕ್ಟಿಂಗ್ ಚೆನ್ನಾಗಿದೆ ಇರೋದು. ಆಗ ಆ ಭಾಗದ್ದು ಎಲ್ಲ ತುಂಬ ಚೆನ್ನಾಗಿದೆ ಸರ್. ಪಿಕ್ಚರ್ ತುಂಬ ಚೆನ್ನಾಗಿದೆ. ಎಲ್ಲ ರಿಲೇಷನ್ಶಿಪ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಮಮತಾ ಅಂತ ಅಂದ್ಬಿಟ್ಟು ಮಂಡ್ಯದಿಂದ ಮಾತಾಡ್ತಿರೋದು. ವಿರಾಮದ ನಂತರ ಪ್ರೇಕ್ಷಕರನ್ನ ಹಿಡಿದಿಡುತ್ತೆ ಸಿನಿಮಾ. ದಯಮಾಡಿ ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರದಲ್ಲಿ ಬಂದು ಚಿತ್ರನ ವೀಕ್ಷಿಸಿ. ಚೆಂಡೆ ಮದ್ದಳೆ ಮಾತ್ರ ಭಾರಿ ಚೆನ್ನಾಗಿದೆ. ಅದನ್ನು ನೀವು ಥಿಯೇಟ್ರ್ನಲ್ಲಿ ನೋಡಲೇಬೇಕಾದಂಥ ವಿಚಾರ. ಒಂಥರ ಎಮೋಷ್ನಲ್ ಇರುವಂಥ ಚಿತ್ರಕಥೆ. ಅದನ್ನು ಸಿನಿಮಾ ಥಿಯೇಟ್ರಲ್ಲೇ ಬಂದು ಮೊದಲಿಂದ ನೋಡಿದ್ರೆ ಅರ್ಥ ಆಗೋದು. ಹೀಗೊಂದು ಚೂರು ಹೇಳಿದ್ರೆ ಅದನ್ನ ಅರ್ಥ ಆಗಲ್ಲ. ಸಿನಿಮಾ ಒಳ್ಳೆ ಕಥಾಹಂದ್ರನ್ನ ಹೊಂದಿದೆ. ಬಂದು ಎಲ್ಲ ಸಿನಿಮಾ ನೋಡಿದ್ದು ಸರ್. ನಮಗೆ ಫಸ್ಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ದೇವಸ್ಥಾನದ ಚಂಡೆ ನಡೆಸ್ತಾರಲ್ಲ, ಆ ಒಂದು ಮ್ಯೂಸಿಕ್ಕಿಂದ ಹಿಡಿದು ಒಂದು ಸಂಪ್ರದಾಯದಿಂದ ಹಿಡಿದು ಸ್ಟಾರ್ಟ್ ಆಯಿತು. ಮತ್ತು ಈಗ ನಾವು ಇತ್ತೀಚೆಗೆ ನೋಡ್ತಾ ಇರೋ ಚಲನಚಿತ್ರಗಳಲ್ಲೆಲ್ಲ ಅರ್ಧಂಬರ್ಧಂ ಬಟ್ಟೆ ಹಾಕೋದು, ಇನ್ನೊಂದ್ರದ್ದು. ಬಟ್ ಇದರಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಮೈ ತುಂಬ ಬಟ್ಟೆ ಹಾಕೋದ್ರಿಂದ ಹಿಡಿದು ವಿರಾಮದ ನಂತರ ಅಂತೂ ಸರ್
ತುಂಬಾ ಅಂದ್ರೆ ತುಂಬಾ ಎಲ್ಲರಿಗೂ ಮನದಟ್ಟು ಅಂತದೈತೆ, ತುಂಬಾ ಖುಷಿ ಪಡೋದಿದೆ. ಎಲ್ಲರೂ ಚಿಕ್ಕವರಿಂದ ಹಿಡಿದು ದೊಡ್ಡವರು ಮನೆ ಫ್ಯಾಮಿಲಿ ಸಮೇತ ಬಂದು ನೋಡುವಂಥದ್ದು ತುಂಬಾ ಚೆನ್ನಾಗಿದೆ ಸರ್. ಸಸ್ಪೆನ್ಸ್ ಅಂದ್ರೆ ನಮ್ಗೆ ಮಧ್ಯ ವಿರಾಮದವರೆಗೂ ನಾವು ಬೇಡ ಏನಪ್ಪ ಇದು ಸ್ಟೋರಿ ಏನಿರ್ಬಹುದು ಯಾಕಂದ್ರೆ ಅದು ಕ್ಯೂರಿಯಾಸಿಟಿ ಇದೆ, ಏನಿರ್ಬಹುದು ಇದು ಅರ್ಧಂಬರ್ಧಂ ತೋರಿಸ್ತವ್ರಲ್ಲ ಅಂತ. ಬಟ್ ಇಂಟರ್ವೆಲ್ ಮೇಲಂತೂ ಅದು ಇದೆಯಲ್ಲ ಸರ್, ನಿಜವಾಗ್ಲೂ ಒಂದು ಅಕ್ಕನ ಪಾತ್ರ ಆಗಿರ್ಬೋದು, ಆ ಮೀರಾಗಿ ಆ ಜೆಸ್ಸಿ ಆಗಿದೆ, ಎಷ್ಟು ಮಟ್ಟಿಗೆ ಅದ್ರ ಜೊತೆ ದೇವಸ್ಥಾನ ಸಂಪ್ರದಾಯಗಳನ್ನ ಆ್ಯಡ್ ಮಾಡ್ಕೊಂಡಿದ್ರಲ್ಲ ಇದ್ದಂತೂ ಸರ್. ಇಡೀ ಎಂಟೈರ್ ನಾನೊಂದು ಮುಸ್ಲಿಮ್ಸು, ಸೊ ಬಂದು ನನಗೆ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಹೇಳೋದಿಷ್ಟೇ, ಸಾರ್ವಜನಿಕರಿಗೆಲ್ಲ ಬನ್ನಿ ಎಂಜಾಯ್ ಮಾಡಿ. ಈಗ ರಜೆ ಟೈಮಲ್ಲಿ ಮಕ್ಳಿಗೆಲ್ಲ ಖಂಡಿತ ಬಂದು ನೋಡುವಂಥ ಫಿಲಮ್ ಇದು, ಬನ್ನಿ ಎಂಜಾಯ್ ಮಾಡಿ. ಅಂದರೆ ಅದೇ ಇಂಟರ್ವ್ಯೂ ಆದಮೇಲೆ ಅವನು ಬೇರೆ ಕಡೆ ಹೋಗಿರ್ತಾರಲ್ಲ, ಅವಾಗ ಬಂದಮೇಲೆ ಪಿಕ್ಚರು ಇನ್ನೂ ಸೂಪರಾಗಿ ಕೊಡ್ತು. ಅದು ತುಂಬ ನನಗೆ ತುಂಬ ಇಷ್ಟ ಆಗಿದೆ. ಮಕ್ಕಳೆಲ್ಲ ಬಂದು ನೋಡಲಿ, ಮನೆ ಜನ ಎಲ್ಲ ನೋಡೋದು ತುಂಬ ಚೆನ್ನಾಗೈತೆ ಪಿಕ್ಚರ್. ಅದು ತುಂಬ ಖುಷಿ ಆಯಿತು. ಯಾಕೆಂದರೆ ದೇವಸ್ಥಾನ ಕೃಷ್ಣಂದು ತೆಗ್ದಿದ್ರಲ್ಲ, ಅದು ತುಂಬ ಚೆನ್ನಾಗಿದೆ. ಕೃಷ್ಣಂದೇ ಮೇನ್ ಪಾತ್ರ ಅದು. ಅಂದರೆ ದೇವ್ರದ್ದು ಬಂದಾಗ ಅವರು ಮಾಡ್ತಾರಲ್ಲ ಆ ಸೆಟ್ಟಿಂಗ್, ಅದು ಚೆನ್ನಾಗಿತ್ತು. ಫಿಲಿಮ್ ಚೆನ್ನಾಗೈತೆ, ಡಿಫ್ರೆಂಟ್ ಆಗೈತೆ ಕತೆ ಎಲ್ಲನೂ, ಅದು ಚೆನ್ನಾಗೈತೆ, ಚೆನ್ನಾಗಿತ್ತು. ಅವ್ರದ್ದಂತೂ ದಿನ ನೋಡ್ತಾನೆ ಇರ್ತೀವಿ. ಅದು ಇದು ಫಿಲಿಮಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಸ್ಪೆನ್ಸ್ ಅದು ಸೂಪರ್ ಆಗೈತೆ, ಲಾಸ್ಟ್ ಗಂಟನೂ ಸಸ್ಪೆನ್ಸ್ ಐತೆ. ಜಾತಿ ಮತ ಏನಿಲ್ಲ, ಚಂಡೆ ಅಂದ್ರೆ ಕಲೆ ಎಲ್ಲರಿಗೂ ಒಂದೇ ತರ ಬರುತ್ತೆ. ಬ್ರೋ ಕ್ರೇಜಿ ಸಕ್ಕತ್ತಾಗಿದೆ, ತುಂಬಾ ಕ್ರೇಜಿ ಆಗಿದೆ. ಅಣ್ಣ ನಮ್ ಲವರ್ ಬಾಯ್ ಇವನು ಲಾಸ್ಟ್ ಸೀನ್ ಅಲ್ಲಿ ಎಲ್ಲ ಲವರ್ಸ್ ಅತ್ತೆ ಹೇಳ್ತಾರೆ. ಕ್ರೇಜಿ ಎಲ್ಲ ಆಕ್ಚುಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಲೈಫಲ್ಲಿ ಏನೇನು ಎಮೋಷನ್ಸ್ ಬರುತ್ತೆ ಎಲ್ಲ ತೋರಿಸಿದ್ದಾರೆ. ಲವಲ್ ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ಫ್ರೆಂಡ್ಶಿಪ್ ಆಗ್ಲಿ ಎಲ್ಲ ತೋರಿಸಿದ್ದಾರೆ. ಒಂದು ನೀವು 10/10 ಕೇಳಿದ್ರೆ ಹೇಳಕ್ಕೆ ಆಗಲ್ಲ. 10/10 ಅಂತ ನಾವ್ ಹೇಳಲ್ಲ, 100/100 ಅಂತ ಹೇಳೋದು.